ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ನಮ್ಮ ಫೇವರಿಟ್ ನಟ ನಟಿಯರು ಎಲ್ಲಾದ್ರೂ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಾಣಿಸ್ಕೊಂಡ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಕಣ್ಣು ಮುಚ್ಚಿ ಜನ ನಂಬ್ತಾರೆ. ಅವರ ಅಭಿಮಾನಿಗಳಂತೂ ಅವ್ರು ಏನೇ ಹೇಳಿ ಅದನ್ನ ಹಚ್ಕೊಳ್ಳಿ, ನಿಮ್ಮ ಬಣ್ಣ ಬದಲಾಗತ್ತೆ, ಇದನ್ನ ತಿನ್ನಿ, ನೀವು ಶಕ್ತಿವಂತರಾಗ್ತೀರಾ, ಅದು ಇದು ಅವ್ರು ಏನೇ ಹೇಳಿದ್ರು ಕೂಡ ಜನ ಅದನ್ನ ನಂಬಿಡ್ತಾರೆ. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಅಂತಹ ಜಾಹೀರಾತುಗಳಿಗೆ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಇತ್ತೀಚೆಗಷ್ಟೇ ಬಾಬಾ ರಾಮದೇವ್ ಅವರ ಪತಾಂಜಲಿ ಉತ್ಪನ್ನಗಳ ಜಾಹೀರಾತುಗಳಲ್ಲಿ ಸುಳ್ಳು ಸುದ್ದಿಗಳು ಇದೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆಗಳು ಆಗ್ತಾ ಇದೆ. ಇದೇ ಹೊತ್ತಿನಲ್ಲಿ ಇದೀಗ ಸುಪ್ರೀಂ ಕೋರ್ಟ್ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದೆ. ನೆಚ್ಚಿನ ನಟ ನಟಿಯರು ಏನೇ ಹೇಳಿದ್ರು ಕೂಡ ಅಭಿಮಾನಿಗಳು ನಂಬ್ತಾರೆ. ಅವ್ರು ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಾಣಿಸ್ಕೊಂಡ್ರೆ ಅವ್ರು ಹಾಕಿರೋ ಬಟ್ಟೆ ನಾವು ತಗೋಬೇಕು, ಅವ್ರು ಹೇಳೋ ಉತ್ಪನ್ನಗಳನ್ನ ನಾವು ಖರೀದಿ ಮಾಡಬೇಕು ಅಂತ ಜನ ಕಣ್ಣು ಮುಚ್ಚಿ ನಂಬ್ತಾರೆ. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ನ ಹೊಸ ಸೂಚನೆಯಂತೆ ಇನ್ಮುಂದೆ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಾಣಿಸಿಕೊಳ್ಳುವಂತಹ ನಟ ನಟಿಯರಿರ್ಬೋದು, ಸೆಲೆಬ್ರಿಟಿಗಳಿರ್ಬೋದು, ಏನು ಇನ್ಫ್ಲುಯೆನ್ಸರ್ಸ್ ಗಳಿರ್ಬೋದು, ಅವರೆಲ್ಲಾದ್ರೂ ದಾರಿ ತಪ್ಪಿಸುವಂತ ಜಾಹೀರಾತಿನಲ್ಲಿ ಅವರು ಕಾಣಿಸ್ಕೊಂಡ್ರೆ ಅವ್ರ ಮೇಲೆ ಕೂಡ ಕೇಸ್ ದಾಖಲಾಗುತ್ತಂತ ಖಡಕ್ ಸೂಚನೆಯೊಂದನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ನ ಸೂಚನೆಯಂತೆ ಇನ್ನು ಮುಂದೆ ಯಾವ ನಟ ನಟಿಯರು, ಸೆಲೆಬ್ರಿಟಿಗಳು, ಇನ್ಫ್ಲುಯೆನ್ಸರ್ಸ್ ಗಳು ಯಾವ ಒಂದು ಜಾಹೀರಾತಿನಲ್ಲಿ ಕಾಣಿಸ್ಕೊಳ್ತಾರೆ ಅವರೆಲ್ಲಾದ್ರೂ ದಾರಿ ತಪ್ಪಿಸುವಂತ ಅಥವಾ ಜನರನ್ನ ತಪ್ಪು ದಾರಿಗೆ ತಲುಪುವಂತ ಜಾಹೀರಾತುಗಳನ್ನ ಕೊಟ್ರೆ ಅವರು ಕೂಡ ಹೊಣೆಯಾಗಿರ್ತಾರೆ, ಅವ್ರ ಮೇಲೂ ಕೂಡ ಕೇಸ್ಗಳು ದಾಖಲಾಗುತ್ತೆ. ಇದ್ರ ಬಗ್ಗೆ ಮಹತ್ವದ ಸೂಚನೆಯಲ್ಲಿ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಹೇಳಿದೆ. ಹಾದಿ ತಪ್ಪಿಸುವ ಜಾಹೀರಾತುಗಳಿಗೆ ಸಂಬಂಧಿಸಿದಂತೆ ನಿಯಮಗಳನ್ನ ಇದೀಗ ಸುಪ್ರೀಂ ಕೋರ್ಟ್ ಜಾರಿ ಮಾಡಿಕೊಟ್ಟಿದೆ. ಅದರ ಪ್ರಕಾರ ಜಾಹೀರಾತಿನಲ್ಲಿ ನಟಿಸುವವರಿಗೆ ಅದ್ರ ಬಗ್ಗೆ ಅರಿವಿರಬೇಕು. ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುವವರು ಕೂಡ ಆ ಜಾಹೀರಾತಿಗೆ ಹೊಣೆಯಾಗಿರ್ತಾರೆ. ಇಂತಹ ಜಾಹೀರಾತು ಬಗ್ಗೆ ಜನರಿಗೆ ದೂರನ್ನ ಕೊಡ್ಲಿಕ್ಕೂ ಕೂಡ ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಅಲ್ಲಿಯವರೆಗೂ ನಿಯಮಕ್ಕೆ ಬದ್ಧವಾಗಿ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ನೋಡಿದಲ್ಲ ವೀಕ್ಷಕರೇ, ಯಾಕಂತಂದ್ರೆ ಇಂಥ ಒಂದು ಸೂಚನೆ ನಿಜವಾಗ್ಲೂ ಕೂಡ ಇಂದಿನ ಕಾಲಘಟ್ಟದಲ್ಲಿ ಅವಶ್ಯಕತೆ ಇದೆ. ಯಾಕಂತಂದ್ರೆ ಅದೆಷ್ಟೋ ಜನ ನಟ ನಟಿಯರು, ಸೆಲೆಬ್ರಿಟಿಗಳು, ಇನ್ಫ್ಲುಯೆನ್ಸರ್ಸ್ಗಳು ದುಡ್ಡಿನ ಆಸೆಯಿಂದ ಬೇಕಾಬಿಟ್ಟಿಯಾಗಿ ಜಾಹೀರಾತುಗಳನ್ನ ಕೊಡ್ತಾರೆ. ಅದ್ಯಾವುದೋ ಬೆಟ್ಟಿಂಗ್ ಆಪ್ಸ್ಗಳು, ಇನ್ಯಾವುದೋ ಆನ್ಲೈನ್ ಗೇಮ್ಸ್ಗಳು, ಅಥವಾ ಯಾವ್ಯಾವುದೋ ಬಟ್ಟೆ ಇರ್ಬೋದು, ವಸ್ತುಗಳಿರ್ಬೋದು, ಇದನ್ನ ಖರೀದಿ ಮಾಡಿ ಅಂತ ಜನಕ್ಕೆ ಪಂಗನಾಮಗಳನ್ನ ಹಾಕ್ತಿದ್ದಾರೆ. ಏನಾದ್ರೂ ನಟ ನಟಿಯರು ಜವಾಬ್ದಾರಿಯುತವಾಗಿ ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು ಕೋರ್ಟಿನ ಸೂಚನೆಯಂತೆ ಜವಾಬ್ದಾರಿಯುತವಾಗಿ ಜಾಹೀರಾತುಗಳನ್ನ ನೀಡ್ತಾರಾ? ಕಾದು ನೋಡಬೇಕು. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.